ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 30ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಸ್ವಾತಿ ಕಾಲೇಜ್ ಬಿಟ್ಟು ಹೊರಗೆ ಬರುತ್ತಿದ್ದವಳನ್ನು ನೋಡಿ ಕರೆದ ಸಂಜಯ್. ನಿರೀಕ್ಷಿಸಿದ ಹೊತ್ತಿನಲ್ಲಿ ಸಂಜಯ್ನನ್ನು ಎದುರಿಗೆ ಕಂಡು ಸ್ವಾತಿಗೆ ಬಹಳ ಖುಷಿಯಾಯಿತು. 2 ದಿನಗಳ ಹಿಂದೆ ಜಗಳವಾಡಿದ್ದು ಮರೆತೇ ಹೋಯಿತು. ಸಂಜು ಎಂದು ಕರೆಯುತ್ತಾ ಬಂದವಳ ದನಿಯಲ್ಲಿ ಪ್ರೀತಿಯ ಮಹಾಪೂರ. ಇಬ್ಬರೂ ಜೊತೆಯಾಗಿ ಹೆಜ್ಜೆ ಇಡುತ್ತಾ ಹತ್ತಿರವಿದ್ದ ಪಾರ್ಕಿಗೆ ನಡೆದರು. ಸ್ವಾತಿ, ಸಾರಿ ಕಣೆ, ನಿನ್ ಮನಸ್ಸಿಗೆ ತುಂಬಾ ಬೇಜಾರು ಮಾಡ್ಬಿಟ್ಟೆ. ಖಾಲಿ ಇದ್ದ ಪಾರ್ಕಿನಲ್ಲಿ ಒಂದು ದೊಡ್ಡ ಮರದ ಹಿಂದೆ ಕುಳಿತ ಕೂಡಲೇ ಹೇಳಿದ. ನಂಗೆಷ್ಟು ಬೇಜಾರಾಗಿತ್ತು ಗೊತ್ತಾ, ಎಷ್ಟು ಹತ್ತಿದ್ದೀನಿ ನಾನು, ಮೂತಿ ಉಬ್ಬಿಸಿ ಹೇಳಿದಳು ಸ್ವಾತಿ. ಸಾರಿ ಕಣೆ, ಏನೇನೋ ಟೆನ್ಷನ್ನು, ಮನೆಯಲ್ಲಿ, ಆಫೀಸ್ನಲ್ಲಿ ಎಲ್ಲ ಕಡೆನೂ ಟೆನ್ಷನ್, ಹಾಗಾಗಿ ಸ್ವಲ್ಪ ರೇಗ್ಬಿಟ್ಟೆ. ಕ್ಷಮೆ ಕೇಳುತ್ತಾ ನುಡಿದ ಸಂಜಯ್. ನನ್ನ ಕಡೆಯಿಂದನೂ ಸಾರಿ. ಮನೆಯಲ್ಲಿ ಮದುವೆ ಪ್ರಯತ್ನ ನಿಲ್ತಾನೇ ಇಲ್ಲ, ಹಾಗಾಗಿ ಒಂಥರ ಭಯ ಶುರುವಾಗ್ಬಿಟ್ಟಿದೆ. ಸಂಜಯನ ತೋಳಿಗೆ ಹೊರಗೆ ಹೇಳಿದಳು. ಸರಿ ಹೋಗುತ್ತೆ ಬಂಗಾರಿ, ಸ್ವಲ್ಪ ದಿನ ಅಷ್ಟೇ. ನನಗೆ ನಿನ್ನ ಆತಂಕ ಅರ್ಥ ಆಗುತ್ತೆ. ನಾನು ಅಮ್ಮನ ಕರ್ಕೊಂಡು ನಿಮ್ಮನೆಗೆ ಬರ್ತೀನಿ. ಮದುವೆ ನಿಷ್ಕರ್ಷೆ ಮಾಡ್ಕೊಂಡ್ಬಿಡೋಣ, 1 ವರ್ಷ ಬಿಟ್ಟು ಮದುವೆ ಆಗ್ಬಿಡೋಣ ಎಂದ ಸಂಜಯ್ ಸ್ವಾತಿಯ ನೊಸಲಿಗೆ ಮುತ್ತಿಟ್ಟನು. ಸ್ವಾತಿ ಕೂಡ ಖುಷಿಯಿಂದ ಸಂಜಯನ ಕೆನ್ನೆ ಮುದ್ದಿಸಿದಳು. ಈಗ ನಿಂಗೆ ಇನ್ನೊಂದು ಸರ್ಪ್ರೈಸ್ ಇದೆ ಎಂದನು ಸಂಜಯ್. ಸರ್ಪ್ರೈಸಾ? ಏನದು? ನಿರೀಕ್ಷೆಯ ದನಿಯಲ್ಲಿ ಕೇಳಿದಳು ಸ್ವಾತಿ. ಕಣ್ಮುಚ್ಕೋ, ಹೇಳ್ತೀನಿ ಎಂದವನ ಕಣ್ಣಲ್ಲಿ ತುಂಟತನ ಕಂಡು, ಇಲ್ಲಪ್ಪ, ನಾನ್ ಕಣ್ಮುಚ್ಕೊಳ್ಳಲ್ಲ ಎಂದಳು ನಾಚುತ್ತ. ಓಯ್, ನಾನೇನು ಮಾಡಲ್ಲ ಕಣೆ, ಪ್ರಾಮಿಸ್. ಕಣ್ಮುಚ್ಕೋ, ಕೈ ಮುಂದೆ ಮಾಡು ಎಂದನು. ಕಣ್ಣು ಮುಚ್ಚಿಕೊಂಡು ಚಾಚಿರುವ ಕೈಯ ಮೇಲೆ ಪುಟ್ಟದೊಂದು ಬಾಕ್ಸ್ ಇತ್ತು. ಕಣ್ಣು ಬಿಟ್ಟು ನೋಡಿದವಳ ಕಣ್ಣು ಅರಳಿತ್ತು. ಮೊಬೈಲ್! ಅಚ್ಚರಿ ಜೊತೆಗೆ ಖುಷಿಯಿಂದ ಸಣ್ಣಗೆ ಚೀಲ್ದಳು. ಸ್ಮಾರ್ಟ್ ಫೋನ್ ಇಲ್ಲ ಅಲ್ಲ, ಬಟನ್ ಫೋನು. ಸದ್ಯಕ್ಕೆ ನನ್ನ ಕೈಲಿ ಇಷ್ಟೇ ಆಗಿದ್ದು. ಮೀಟ್ ಆಗೋದು ವಾರಕ್ಕೊಂದ್ಸರಿ ಆದರೂ ದಿನ ಮಾತಾದ್ರೂ ಬಾಯಿ ತುಂಬ ಆಡೋಣ ಅಂತ ಎಂದ ಸಂಜಯ್. ಓಹ್, ಇದು ಬೇಕಾದಷ್ಟಾಯ್ತು. ಇನ್ಮೇಲೆ ನಾವು ದಿನಾ ಮಾತಾಡ್ಬೋದು, ಚಾಟ್ ಮಾಡ್ಬೋದು. ಪ್ರೀತಿಯಿಂದ ಸಂಜಯನನ್ನು ಅಪ್ಪಿದಳು. ಅವಳು ಅಲ್ಪತೃಪ್ತೆ. ತನ್ನ ಜವಾಬ್ದಾರಿ, ಅಸಹಾಯಕತೆ ಎರಡನ್ನೂ ಅರಿತು ತಂದುಕೊಟ್ಟ ಸಣ್ಣ ವಸ್ತುವಿಗೆ ಖುಷಿಪಟ್ಟ ಹುಡುಗಿಯನ್ನು ಕಂಡು ಅವಳ ಮೇಲಿನ ಪ್ರೀತಿ ಇನ್ನೂ ಹೆಚ್ಚಾಯಿತು. ಸ್ವಲ್ಪ ಹೊತ್ತು ಅಲ್ಲೇ ಕುಳಿತು ತಮ್ಮ ಮುಂದಿನ ಜೀವನದ ಬಗ್ಗೆ ಕನಸು ಕಟ್ಟಿದರು. ಲೇಟ್ ಆಗ್ತಿದೆಯಾ ಸಂಜು? ಸಂಜುವನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲದಿದ್ದರೂ ಹೋಗಲೇಬೇಕಾದ ಅನಿವಾರ್ಯತೆ. ಸಂಜಯನಿಗೂ ದೂರವಾಗುವ ಮನಸ್ಸಿಲ್ಲ, ಆದರೆ ವಿಧಿ ಇಲ್ಲ. ಬಾ, ಬಸ್ ಹತ್ತಿಸ್ತೀನಿ ಎಂದವ ಇನ್ನೊಮ್ಮೆ ಅವಳನ್ನು ಬಳಸಿ ನವಿರಾಗಿ ಮುದ್ದಿಸಿದ. ಸ್ವಾತಿಯನ್ನು ಬಸ್ ಹತ್ತಿಸಿ ಮುಂದೆ ಹೊರಟವನ ಎದುರಿಗೆ ಬಂದು ನಿಂತಿದ್ದ ಸುದೀಪ್. ಇದಿಷ್ಟು ನನ್ನ ವಿಷಯ ಸರ್. ಸಂಜಯ್ ತನ್ನ ಬಗ್ಗೆ ಎಲ್ಲಾ ವಿಷಯ ಸುದೀಪನ ಬಳಿ ತಿಳಿಸಿದ್ದ. ತಂಗಿಯನ್ನು ಹುಡುಗನೊಬ್ಬನ ಜೊತೆ ನೋಡಿದ್ದ ಅಣ್ಣ ಉದ್ವೇಗಗೊಳ್ಳದೆ ಜವಾಬ್ದಾರಿಯಿಂದ ಅವನನ್ನು ಹಿಂಬಾಲಿಸಿ ಎಲ್ಲಾ ವಿಷಯ ತಿಳಿದಿದ್ದ. ಹುಡುಗ ಯೋಗ್ಯ ಎನಿಸಿದ ಮೇಲೆ ಅವನ ಮುಂದೆ ಬಂದಿದ್ದ. ಸಂಜಯ್ ಕೂಡ ಯಾವುದೇ ಮುಚ್ಚುಮರೆ ಇಲ್ಲದೆ ತನ್ನ ಹಿನ್ನೆಲೆಯನ್ನು ಸುದೀಪನಿಗೆ ತಿಳಿಸಿದ್ದ. ನಾನು ಸ್ವಾತಿನ್ ತುಂಬಾ ಪ್ರೀತಿಸ್ತೀನಿ ಸರ್. ಇದು ಟೈಮ್ ಪಾಸ್ ಪ್ರೀತಿಯಲ್ಲ. 1-2 ವರ್ಷ ಕಳೆದ್ರೆ ನನ್ನ ಜವಾಬ್ದಾರಿಗಳು ಸ್ವಲ್ಪ ಕಡಿಮೆ ಆಗುತ್ತೆ, ಆಗ ನಾವು ಮದುವೆ ಆಗೋಣ ಅಂತ. ಇದಕ್ಕೆ ಸ್ವಾತಿ ಒಪ್ಪಿಗೆ ಕೂಡ ಇದೆ. ಸಂಜಯನ ಮಾತು ಸುದೀಪನಿಗೆ ಒಪ್ಪಿಗೆಯಾಯಿತು. ನಿಮ್ಮನ್ನು ಭೇಟಿಯಾಗಿದ್ದು ನಂಗೂ ಖುಷಿಯಾಯಿತು ಸಂಜಯ್. ಆದಷ್ಟು ಬೇಗ ನಿಮ್ಮ ಜವಾಬ್ದಾರಿಗಳನ್ನ ಪೂರೈಸ್ಕೊಳ್ಳಿ. ನನ್ನ ತಂಗಿನ ಸಂತೋಷವಾಗಿ ಧಾರೆ ಎರೆದುಕೊಡ್ತೀನಿ. ಅಲ್ಲಿವರೆಗೂ ನಿಮ್ಮ ಲಿಮಿಟ್ನ ನೀವು ಮೀರಬೇಡಿ ಅಷ್ಟೇ ಎಂದನು. ಸ್ವಾತಿ ಆಯ್ಕೆಯ ಬಗ್ಗೆ ಒಂದು ರೀತಿಯ ಸಮಾಧಾನವಾಯಿತು ಸುದೀಪನಿಗೆ. ಅವಳ ಭವಿಷ್ಯದ ಬಗ್ಗೆ ಸಣ್ಣ ನಿಶ್ಚಿಂತೆ ಮೂಡಿತು. ಸುದೀಪನನ್ನು ಭೇಟಿಯಾದ ಸಂಜಯನಿಗೂ ತನ್ನ ಪ್ರೀತಿ ಯಶಸ್ವಿಯಾಗುವುದರ ಸೂಚನೆ ಸಿಕ್ಕು ನೆಮ್ಮದಿಯಾಯಿತು. ಅಣ್ಣನ ಮಗನ ಜೊತೆ ಮದುವೆ ನಿಶ್ಚಯ ಮಾಡಿದ ಮೇಲೆ ದೇವಿಕಾ ನಿರಾಳ ಮನಸ್ಸಿನಿಂದ ತನ್ನ ಕೋಣೆಗೆ ಬಂದಳು.
ಅವಳ ಮನಸ್ಸು ಹಿಂದಿನ ದಿನ ನಡೆದದ್ದನ್ನು ನೆನಪಿಸಿಕೊಳ್ಳತೊಡಗಿತು. ದೇವಿಕಾಳಿಗೆ ಎರಡೆರಡು ಮನಸ್ಸು. ಒಮ್ಮೆ ಸಂತುವಿಗೆ ಸ್ವಾತಿಯನ್ನು ಕೊಟ್ಟು ಮದುವೆ ಮಾಡುವ ಎಂದುಕೊಂಡರೆ ಮತ್ತೊಮ್ಮೆ ಬೇಡ ಎನಿಸುವುದು. ಅದ್ಯಾಕೋ ಸ್ವಾತಿನ ಸಂತು ಕೊಟ್ಟು ಮದುವೆ ಮಾಡೋಕೆ ಪೂರ್ತಿಯಾಗಿ ಮನಸ್ಸು ಒಪ್ಕೊಳ್ತಾನೇ ಇಲ್ಲ. ತೀರಾ ಇತ್ತೀಚೆಗೆ ಅತ್ತಿಗೆ ನನ್ನನ್ನ ಸ್ವಾತಿನ ಚೆನ್ನಾಗಿ ನೋಡ್ಕೊಳ್ತಾ ಇರೋದು. ಮುಂಚೆ ಎಲ್ಲ ನಮ್ಮನ್ನ ಕೆಲ್ಸದವ್ರ ತರ ನಿಕೃಷ್ಟವಾಗಿಯೇ ಕಾಣಿಸ್ತಾ ಇದ್ದಿತ್ತು. ಮದ್ವೆ ಆದ್ಮೇಲೆ ಮೊದಲನ ಹಾಗೆ ನಡ್ಕೊಂಡ್ರೆ ಏನ್ ಮಾಡೋದು? ಸ್ವಾತಿಗೇನ್ ತೀರಾ ವಯಸ್ಸಾಗಿಲ್ಲ. ಸದ್ಯಕ್ಕೆ ಮದ್ವೆ ಪ್ರಯತ್ನ ಮಾಡೋದೇ ಬೇಡ. ಇನ್ನೊಂದು 2 ವರ್ಷ ಕಳೆದ ಮೇಲೆ ಪ್ರಯತ್ನ ಮಾಡಿದ್ರೆ ಆಯ್ತು. ಅಣ್ಣಂಗೆ ಈ ಮದ್ವೆ ನನಗೆ ಒಪ್ಪಿಗೆ ಇಲ್ಲ ಅನ್ನೋದನ್ನ ನಯವಾಗಿ ಹೇಳ್ಬಿಡ್ಬೇಕು. ಮದ್ವೆ ಒಪ್ಪಿಗೆ ಇಲ್ಲ ಅಂದ್ಮೇಲೆ ಇಲ್ಲಿರೋದು ಕೂಡ ಕಷ್ಟ ಆಗುತ್ತೆ. ಹೆಚ್ಚು ಯೋಚನೆ ಮಾಡದೆ ಸುದೀಪನ ಹತ್ರ ಹೋಗ್ಬಿಡ್ಬೇಕು ಎಂದು ಯೋಚಿಸಿ ಸುದೀಪನಿಗೆ ತನ್ನನ್ನು ಭೇಟಿಯಾಗುವಂತೆ ಕರೆ ಮಾಡಿದಳು. ದೇವಿಕಾ ನಿತ್ಯವೂ ಹೋಗುವ ದೇವಸ್ಥಾನದ ಬಳಿ ಬಂದು ನಿಂತಿದ್ದ ಸುದೀಪ್. ಅಮ್ಮ, ಪ್ಲೀಸ್ ಅಮ್ಮ, ನನ್ನ ಜೊತೆ ಬಂದ್ಬಿಡು. ಮನೆಯಲ್ಲಿ ಆರಾಮಾಗಿ ಮಾತಾಡೋಕ್ಕಾಗಲ್ಲ ಅಂತಾನೆ ನಾನು ನಿನ್ನನ್ನು ಇಲ್ಲಿ ಹುಡ್ಕೊಂಡು ಬಂದಿರೋದು. ಸ್ವಾತಿ ಮತ್ತೆ ನಿನ್ ಜವಾಬ್ದಾರಿ ನಂದು. ಇವತ್ತೇ ನನ್ನ ಜೊತೆ ಬಂದ್ಬಿಡಮ್ಮ. ಸುದೀಪ್ ಹೇಳಿದಾಗ, ನಾವು ನಿನ್ ಜೊತೆ ಬರೋದಕ್ಕೆ ನಿನ್ ಹೆಂಡತಿಗೆ ಒಪ್ಪಿಗೆ ಇದೆಯೇನಪ್ಪ ಎಂದು ಕೇಳಿದರು. ಒಪ್ಪಿಗೆ ಇದೆಮ್ಮ. ನಾವು ಮದುವೆ ಆಗೋ ಮುಂಚೆನೆ ಇದ್ರ ಬಗ್ಗೆ ಮಾತಾಡ್ಕೊಂಡಿದೀವಿ. ನನ್ನ ತಾಯಿ ತಂಗಿ ಜವಾಬ್ದಾರಿ, ಅವಳ ಅಪ್ಪ ಅಮ್ಮನ ಜವಾಬ್ದಾರಿ ಎರಡೂ ಕೂಡ ನಮ್ಮಿಬ್ರಿಗೂ ಸೇರಿದ್ದು ಅಂತ. ಅವಳಿಗೆ ನೀವ್ ನಮ್ ಜೊತೆ ಇರೋದು ಏನು ತೊಂದರೆ ಇಲ್ಲಮ್ಮ ಎಂದನು ಸುದೀಪ. ಆದ್ರೆ ಸ್ವಾತಿ ಮದ್ವೆ ಕತೆ? ನೀವಿಬ್ರು ಫಾರಿನಿಗೆ ಹೋಗ್ಬಿಟ್ರೆ ಅವಳ ಮದ್ವೆ ಕತೆ ಏನು? ಅತ್ತಿಗೆ ತಮ್ಮ ಮನದಲ್ಲಿ ಬಿತ್ತಿದ ಸಂಶಯವನ್ನು ಸುದೀಪನ ಮುಂದೆ ಹೇಳಿದರು ದೇವಿಕಾ. ಒಂದು ಸಣ್ಣ ನಿಟ್ಟುಸಿರು ಬಿಟ್ಟ ಸುದೀಪ, ನಿಂಗೆ ಒಂದು ವಿಷಯ ಹೇಳ್ಬೇಕಮ್ಮ, ಸ್ವಾತಿ ಬಗ್ಗೆ ಎಂದು ಹೇಳಿ 1 ನಿಮಿಷ ಸುಮ್ಮನೆ ನಿಂತನು. ಏನೋದು ವಿಷಯ? ಅದು ನಮ್ ಸ್ವಾತಿ ಬಗ್ಗೆ? ಆತಂಕಭರಿತ ಕುತೂಹಲದಲ್ಲಿ ಕೇಳಿದರು. ಅದು ನಮ್ ಸ್ವಾತಿ ಒಬ್ಬ ಹುಡುಗನ್ ಪ್ರೀತಿಸ್ತಾ ಇದ್ದಾಳೆ, ನಿಧಾನವಾಗಿ ಹೇಳಿದ. ಏನು? ನಮ್ ಸ್ವಾತಿ ಪ್ರೀತಿ ಮಾಡ್ತಿದ್ದಾಳ? ಅಯ್ಯೋ ದೇವ್ರೇ ಎನ್ನುತ್ತಾ ಮೆಟ್ಟಿಲ ಮೇಲೆ ಕುಸಿದು ಕುಳಿತರು. ಹೆದ್ರು ಅಂತದ್ದೇನಿಲ್ಲಮ್ಮ, ನಾನು ಎಲ್ಲ ವಿಚಾರಿಸಿದ್ದೀನಿ. ಹುಡುಗ ತುಂಬಾ ಒಳ್ಳೆಯವನು. ತಂದೆ ಇಲ್ಲ, ಅಮ್ಮ, ಅಕ್ಕ, ತಂಗಿ ಮತ್ತೆ ತಮ್ಮ ಇದ್ದಾರೆ. ಅಕ್ಕನ ಮದ್ವೆ ಆಗಿದೆ, ತಮ್ಮ ಮತ್ತೆ ತಂಗಿ ಓದ್ತಾ ಇದ್ದಾರೆ ಎಂದನು. ಹುಡುಗ ಯಾವ ಜನ? ತಟ್ಟೆಂದು ಕೇಳಿದರು ದೇವಿಕಾ. ಸುದೀಪ್ ಉತ್ತರ ಕೊಡದೆ ಸುಮ್ಮನಿದ್ದ. ಅಲ್ಲಿಗೆ ಹುಡುಗ ನಮ್ ಜನ ಅಲ್ಲ. ಹೋಗ್ಲಿ, ಅನುಕೂಲವಾಗಿದ್ದಾರಾ ಎಂದಾಗ ಅದಕ್ಕೂ ಕೂಡ ಸುದೀಪ್ ಏನೂ ಉತ್ತರ ಕೊಡಲಿಲ್ಲ. ಹುಡುಗ ಏನ್ ಕೆಲ್ಸದಲ್ಲಿದ್ದಾನೆ ಎಂದು ಕೇಳಿದಾಗ, ಪ್ರೈವೇಟ್ ಕಂಪ್ನಿಲಿ ಅಕೌಂಟ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ನಮ್ಮ ಸ್ವಾತಿಗಿಂತ 2 ವರ್ಷ ದೊಡ್ಡೋನು. ಅವಳು ಸೂಪರ್ ಸೀನಿಯರ್ ಅವನು ಎಂದನು. ಹುಡುಗನ ಹಿನ್ನೆಲೆ ಕೇಳಿ ದೇವಿಕಾ ಅವರಿಗೆ ನಿರಾಸೆಯಾಯಿತು. ಸುದೀಪ ಕರೆಯುತ್ತಾ ಇದ್ದರೂ ಗಮನ ನೀಡದೆ ಮನೆಗೆ ವಾಪಸ್ ಬಂದರು. ಬಂದವರೇ ಅಣ್ಣನ ಬಳಿ ಮದುವೆಗೆ ಒಪ್ಪಿಗೆ ನೀಡಿದ್ದರು. ನೆನಪಿನಿಂದ ಹೊರಬಂದ ದೇವಿಕಾ ನಾರಾಯಣ ರಾಯರ ಫೋಟೋ ಎದುರಿಗೆ ನಿಂತು, ನನ್ನ ನಿರ್ಧಾರ ಸರಿ ಇದೆ ಅಲ್ಲ ಅಪ್ಪ ಎಂದು ಕೇಳಿದರು. ಉತ್ತರ ಏನು ಕೊಟ್ಟರೋ ಯಾರಿಗೂ ತಿಳಿಯದು. ಅಣ್ಣ, ನಿಶ್ಚಿತಾರ್ಥ ಅಂತೆಲ್ಲ ದುಡ್ಡು ಸಮಯ ಎರಡನ್ನೂ ಹಾಳು ಮಾಡೋದು ಬೇಡ. ಸೀದಾ ಮದುವೆ ಡೇಟ್ಸ್ ಇಡ್ಸ್ಬಿಡೋಣ. ತುಸು ಅವಸರದಲ್ಲೇ ಇದ್ದಳು ದೇವಿಕಾ. ಮಗಳ ಪ್ರೇಮ ಪ್ರಕರಣ ತಿಳಿದಾಗಿನಿಂದ ಅದೇನೋ ಕಳವಳ. ಸ್ವಾತಿ ನೋಡ್ಕೊಂಡಿರೋ ಹುಡುಗ ಅಷ್ಟೇನು ಅನುಕೂಲಸ್ಥ ಅಲ್ಲ. ಜಾತಿ ಕೂಡ ಬೇರೆ. ತಮ್ಮ ತಂಗಿ ಅಂತ ತುಂಬಿದ ಕುಟುಂಬದ ಜವಾಬ್ದಾರಿ ಬೇರೆ ಇದೆ. ಇವಳು ಜಾತಿಗೆಟ್ಟು ಅವಳನ್ನ ಕಟ್ಕೊಂಡು ಓಡ್ ಹೋಗಿ ಆಮೇಲೆ ಅಲ್ಲಿ ಏನಾದ್ರೂ ತೊಂದರೆ ಆದ್ರೆ, ಹೊಂದ್ಕೊಳ್ಳೋಕಾಗದೆ ಹೋದ್ರೆ ಸ್ವಾತಿ ಬಾಳು ಮೂರ ಬಟ್ಟೆ ಆಗೋಗುತ್ತೆ. ಮನೆ ತಪ್ಪ ಬಂದ್ರೆ ಆಶ್ರಯ ಕೊಡೋಕೆ ನನಗಿದ್ದ ಹಾಗೆ ಅಪ್ಪ ಅನ್ನೋ ವ್ಯಕ್ತಿ ಕೂಡ ಇಲ್ಲ ಅವಳಿಗೆ. ಕಾಣದೇ ಇರೋ ದೈವಕ್ಕಿಂತ ಗೊತ್ತಿರೋ ಭೂತಾನೇ ಮೇಲು ಅಂತಾರೆ ದೊಡ್ಡೋರು. ಸ್ವಾತಿ ಮುಂದುವರಿಯೋದಕ್ಕೂ ಮೊದಲು ಅವಳ ಕುತ್ತಿಗೆಗೆ ಒಂದ್ ತಾಳಿ ಕಟ್ಸ್ಬಿಡ್ಬೇಕು. ತಾಳಿ ಬಿದ್ಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ. ಹೌದು, ಅದೇ ಸರಿ. ಮೊದ್ಲು ಮದ್ವೆ ಆಗ್ಬಿಡ್ಲಿ ಎಂದು ತನ್ನಲ್ಲೇ ಯೋಚಿಸಿದಳು ದೇವಿಕಾ. ತಂಗಿ ಅವಸರಕ್ಕೆ ತಕ್ಕಂತೆ
ಅವಿನಾಶ ಕೂಡ ಜೋಯಿಸರ ಬಳಿ ಜಾತಕ ಹಿಡಿದು ನಡೆದ. ರೇಣುಕಾ ಮಾತ್ರ ದೇವಿಕಾ ಇಷ್ಟು ಅವಸರ ಮಾಡಲು ಕಾರಣ ಏನಿರಬಹುದು ಎಂದು ಯೋಚಿಸುತ್ತಿದ್ದಳು. ಸ್ವಾತಿ, ನಾಳೆಯಿಂದ ನಿನ್ ಕಾಲೇಜಿಗೆ ಹೋಗೋದೇನು ಬೇಡ, ದೇವಿಕಾ ಹೇಳಿದಾಗ ಸ್ವಾತಿ ತಾನು ಫೇಲ್ ಆಗಿರುವುದು ತಾಯಿಗೆ ತಿಳಿದು ಹೋಗಿರಬೇಕೆಂದು ಭಯಪಟ್ಟಳು. ಯಾಕಮ್ಮ, ನಾನ್ ಚೆನ್ನಾಗಿ ಓದ್ತಾ ಇದ್ದೀನಮ್ಮ ಎಂದಳು ಸಣ್ಣಗೆ. ನೀನ್ ಓದ್ತಾ ಇರೋ ಚಂದ ನನಗೆ ಗೊತ್ತಿದೆ. ನಾಳೆಯಿಂದ ಕಾಲೇಜಿಗೆ ಹೋಗೋದು ಬೇಡ, ದೃಢವಾದ ದನಿಯಲ್ಲಿ ಹೇಳಿದರು ದೇವಿಕಾ. ಕಾಲೇಜಿಗೆ ಹೋಗದೆ ಏನ್ ಮಾಡ್ಲಮ್ಮ? ನಾನು ಓದ್ ಪೂರ್ತಿ ಆಗದೆ ನಂಗೆ ಸರಿಯಾದ ಕೆಲಸ ಕೂಡ ಸಿಗಲ್ಲ, ಅಳುದನಿಯಲ್ಲಿ ಹೇಳಿದಳು ಸ್ವಾತಿ. ನೀನ್ ಕಾಲೇಜಿಗೆ ಹೋಗೋದು ಬೇಡ, ಕೆಲ್ಸಕ್ಕೆ ಹೋಗೋದು ಬೇಡ, ದೇವಿಕಾ ಸಿಟ್ಟಿನಲ್ಲಿ ಅವಡುಗಚ್ಚಿ ಹೇಳಿದರು. ಇಷ್ಟು ಮಾತನಾಡುವಾಗಲೂ ಅವರ ಧ್ವನಿ ಕೋಣೆಯಿಂದ ಹೊರಗೆ ಹೋಗದಂತೆ ಎಚ್ಚರ ವಹಿಸಿದ್ದರು. ಮಗಳು ಬೇರೆ ಯಾರನ್ನೋ ಪ್ರೀತಿಸಿರುವ ವಿಷಯ ಅಣ್ಣ ಅತ್ತಿಗೆಗೆ ತಿಳಿದರೆ ಅವರು ಮದುವೆ ನಿಲ್ಲಿಸುವರೆಂಬ ಭಯ ಅವರನ್ನು ಕಾಡುತ್ತಿತ್ತು. ಯಾಕೆ? ನಾನ್ಯಾಕೆ ಹೋಗ್ಬಾರ್ದು? ಸ್ವಾತಿಯ ಸ್ವರ ಸ್ವಲ್ಪ ಜೋರಾಗುತ್ತಾ ಇದ್ದಂತೆ ಅವಳ ಬಾಯಿ ಮುಚ್ಚಿದರು ದೇವಿಕಾ. ಮುಚ್ಚೆ ಬಾಯಿ. ನೀನ್ ಕಾಲೇಜಿನ ನೆಪದಲ್ಲಿ ಏನ್ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತಿದೆ. ನಿನ್ನ ಮದುವೆ ಸೆಟ್ ಆಗಿದೆ. ಮುಂದಿನ ವಾರನೇ ಸಂತು ಜೊತೆ ನಿನ್ನ ಮದುವೆ. ನೀನ್ ಈ ಮದುವೆಗೆ ಒಪ್ಪದೇ ಇದ್ರೆ ನನ್ನ ಹೆಣ ನೋಡ್ಬೇಕಾಗುತ್ತೆ ಅಷ್ಟೇ, ಬೆದರಿಕೆ ಹಾಕಿದರು. ಅಮ್ಮ ಮಗಳ ಗುಸು ಪಿಸು ಪಿಸು ಕೇಳಿ ರೇಣುಕಾಳಿಗೆ ಏನೋ ಅನುಮಾನ. ಅವಿನಾಶ್ನ ಬಳಿಯೂ ತನ್ನ ಅನುಮಾನ ಹೇಳಿಕೊಂಡಳು. ಸ್ವಾತಿ ಮದುವೆಗೆ ಒಪ್ಪಿಲ್ಲ ಅನ್ಸುತ್ತೇರಿ, ನಿಮ್ ತಂಗಿ ಒತ್ತಾಯ ಮಾಡ್ತಾ ಇದ್ದಾಳೋ ಏನೋ ಎಂದಳು. ಏನಾದ್ರೂ ಆಗ್ಲಿ, ಮದ್ವೆ ಒಂದಾಗ್ಲಿ, ಆಮೇಲೆ ದಾರಿಗೆ ತರೋಣ, ನಿಶ್ಚಿಂತೆಯಿಂದ ನುಡಿದ ಅವಿನಾಶ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.